ಇದು ಕೇವಲ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವಷ್ಟೇ ಅಲ್ಲ. 2028ರಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲು ಹಾಗೂ 2029ರಲ್ಲಿ ಹೆಚ್ಚು ಸಂಸದರನ್ನು ಗೆಲ್ಲಿಸಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ಸ್ಥಾನದಲ್ಲಿ ನೋಡಲು ಸಂಕಲ್ಪ ಮಾಡುವ ಕಾರ್ಯಕ್ರಮ ಇದಾಗಿದೆ ಎಂದು ಎಬಿಡಿ ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶಕ್ಕೆ 100ಕ್ಕೂ ಹೆಚ್ಚು ಬಸ್ಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದರು. ತಮ್ಮ ರಾಜಕೀಯ ಗುರುಗಳು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ನಂತರ ತೆರವಾದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನು ನೇಮಿಸಲಾಗಿದೆ. ಪಕ್ಷ ಸಂಘಟನೆ ಮತ್ತು ಮುಂಬರುವ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಬದಲಾವಣೆ ಮಹತ್ವದ್ದಾಗಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ 100ಕ್ಕೂ ಹೆಚ್ಚು ಬಸ್ಗಳಿಂದ ಹಾಗೂ 100 ಕಾರುಗಳಿಂದ 7,000ಕ್ಕೂ ಹೆಚ್ಚು ಜನರು ಅರಮನೆ ಮೈದಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದೇವೆ. ಬಿಕೆ ಹರಿಪ್ರಸಾದ್ ಅವರು ವಿದ್ಯಾರ್ಥಿ ಚಳವಳಿಯಿಂದ ರಾಷ್ಟ್ರೀಯ ರಾಜಕಾರಣದವರೆಗೆ ಬೆಳೆದಿರುವ ಅವರು ಸಂಘಟನಾ ಸಾಮರ್ಥ್ಯ ಮತ್ತು ತತ್ವನಿಷ್ಠ ನಾಯಕತ್ವದ ಪ್ರತೀಕವಾಗಿದ್ದು, ಅವರ ಸಾಮರ್ಥ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ನಗರಸಭಾ ಸದಸ್ಯರಾದ ಸಮೀವುಲ್ಲಾ, ನಾರಾಯಣಸ್ವಾಮಿ, ಗುಡಿಹಳ್ಳಿ ನಾರಾಯಣಸ್ವಾಮಿ, ರಾಮಚಂದ್ರಪ್ಪ, ಸಾದಲಿ ಗೋವಿಂದರಾಜು, NTR ನರಸಿಂಹ, ಮಂಜುನಾಥ್, ತನ್ನು, ಸೈಯದ್, ಸಲಾಂ ಸಾಬ್, ರಿಯಾಜ್ ಪಾಷಾ, ಗಾಯತ್ರಿ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೋರಾಗಿ ಮಾತಾಡಿ. ನಮ್ಮ ಹೆಸರು NTR ನರಸಿಂಹ ಅಂತಾರೆ, ಶಿಡ್ಲಘಟ್ಟ ಸಿದ್ಧಾರ್ಥ ನಗರ. ಇವತ್ತು ಬಿಕೆ ಹರಿಪ್ರಸಾದ್ ಅವರು ನೂತನ ಅಧ್ಯಕ್ಷರಾಗಿದ್ದಾರೆ ಕೆಪಿಸಿಸಿಗೆ. ಮತ್ತು ಇವತ್ತು ನಮ್ಮ ರಾಜ್ಯಗಳಿಂದ ನಮ್ಮ ಶಿಡ್ಲಘಟ್ಟ ತಾಲೂಕಿಂದ 100 ಬಸ್ ಮೇಲೆ ಎಲ್ಲ ಮಾಡಿ ಮತ್ತು ವೆಹಿಕಲ್ ಕಾರುಗಳೆಲ್ಲ ವ್ಯವಸ್ಥೆ ಮಾಡಿ ಜನಗಳೆಲ್ಲ ಕಲಿಸಿದೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ನಾವೆಲ್ಲ ಒಟ್ಟಾಗಿ ಸೇರಿ ಎಲ್ಲ ನಮ್ಮ ತಾಲೂಕಿಂದ ಎಲ್ಲ ಒಳ್ಳೆಯ ಬೆಂಬಲ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸೇರಿ ನಾವು ಡಿಸಿಷನ್ ಮಾಡಬೇಕಂತ ಎಲ್ಲರೂ ಸೇರಿ ನಮ್ಮ ರಾಜೇಗೌಡ ಅಣ್ಣನ ನೇತೃತ್ವದಲ್ಲಿ ನಮ್ಮ ಸಾನಾ ರಾಜೇಗೌಡ ಅವರ ನೇತೃತ್ವದಲ್ಲಿ ಎಲ್ಲ ಸೇರಿ ನಾವು ಇವತ್ತು ಯಶಸ್ವಿ ಮಾಡಬೇಕಂತ ಮೀಟಿಂಗ್ ಎಲ್ಲ ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ಜೈ. ಇವತ್ತಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದಕ್ಕೆ ಭಾಳಷ್ಟು ಬೆಂಬಲ ಕೊಟ್ಟು ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲ ಈ ಇದರೊಳಗೆ ಕಾಂಗ್ರೆಸ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಮಗೆ ಖುಷಿ ಆಗ್ತಾ ಇದೆ. ಇಷ್ಟು ಜನ ಸೇರ್ತೀವಿ ಅನ್ನೋದು ಎಲ್ಲ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಸ್ಥಿತಿ ಬಂದಿದೆ. ನಾವು ನೆಕ್ಸ್ಟು 28ಗೆ ನಮ್ಮ ರಾಜುಗೌಡ್ರೆ ಕಾಂಗ್ರೆಸ್ MLA ಆಗಬೇಕು ಅನ್ನೋದು ನಮ್ಮೆಲ್ಲ ಭಾವನೆ. ಗೆಲ್ಲೇಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಬಿಕೆ ಹರಿಪ್ರಸಾದ್ರವರ ಪದಗ್ರಹಣ ಸಮಾರಂಭ ಅಂದರೆ ಸಂಕಲ್ಪ ಸಮಾವೇಶ ಅಂತ ಇವತ್ತೇನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲವನ್ನೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ರಾಜೀವ್ ಗೌಡರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಸ್ಸುಗಳನ್ನ ಈ ದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ರಾಜೀವ್ ಗೌಡ.